ಅಪ್ಪ ನೀವು ನನ್ನ ಮಾತ್ರ ರೂಮಲ್ಲಿ ಹಾಕಿ ಬೀಗ ಹಾಕ್ಬೋದು, ಆದ್ರೆ ನನ್ನ ಮನ್ಸನ್ನಲ್ಲ. ನೀವು ನನ್ನ ಒಂಟಿ ಮಾಡಿದಷ್ಟು ಅವನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಅಸಲ್ ಅವನ್ ಜೀವಂತವಾಗಿದ್ದಿರ್ತಾನೆ ನಿನ್ನ ಪ್ರೀತಿ ಮಾಡಕ್ಕೆ. ಅಪ್ಪ ನಿನ್ನ 50 ಜನ ಅಲ್ಲ 500 ಜನ ರೌಡಿಗಳನ್ನ ಕರ್ಕೊಂಡೋದ್ರು ಅವನೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅವನ್ ಸೈಲೆಂಟ್ ಆಗಿದ್ರೆ ಶ್ರೀರಾಮ, ವೈಲೆಂಟ್ ಆದ್ನೋ ಪರಶುರಾಮ. ಅಕ್ಕ ಅಕ್ಕ ಕಮಲ, ಓ ಏನ ಪಿಂಕ್ರಿಂಗ ಶಾಲೆದ್ರು ಬಂದ್ಬಿಟ್ಟಿದ್ಯಾ? ಏನ ಸಮಾಚಾರ? ಎಷ್ಟು ಸಾರಿ ಫೋನ್ ಮಾಡಿ ಫೋನ್ ಅದಕ್ಕೆ ನಿಂಗೆ ನೋವಾ? ಫೋನ್ ನನ್ನ ಹತ್ರ ಎಲ್ಲ ಐತೋ, ಅಲ್ಲೇ ಐತೆ ನೋಡು. ನಂಗೇನ್ ಗೊತ್ತು? ಇರೋ ನಾನೇ ಫೋನ್ ಮಾಡ್ತೀನಿ. ಮಾಡ್ಕೋ ಹೋಗ್, ನನ್ಗೇನು? ನಿಮ್ಮ ಅಪ್ಪನು ನಿನ್ ಕರ್ಕ ಬಂದ್ರೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳವನೆ. ಏನಾದ್ರೂ ಕೊಡ್ಸಿಲ್ಲ ಅಂದ್ರೆ ಕಿಲಿಗಳು ತಪ್ಸಾಕ್ಬಿಡ್ತೀನಿ. ಹೇಳಪ್ಪ. ಎಷ್ಟ್ ಸಾರಿ ಮಗಳೇ ಫೋನ್ ಮಾಡೋದು? ಅಪ್ಪ ಫೋನ್ ಈ ಡ್ರಮ್ ಹತ್ರ ಮಾಡ್ಬಿಟ್ಟು ಕುರಿಮರಿಗೆ ಹಾಲು ಕುಡಿಸ್ತಿದ್ದೆ. ಹೇಳಪ್ಪ. ಅರ್ಜೆಂಟ್ ಆಗಿ ಮನೆ ತಕ್ ಬಾಮ್ಮ, ಹೇಳ್ತೀನಿ. ಯಾಕಪ್ಪ? ಅಯ್ಯೋ ನಿನ್ ನೋಡಕ್ ಯಾರ ಬಂದವ್ರೆ ಬಾಮ್ಮ. ನನ್ನ ನೋಡಕ್ಕ? ಯಾರಪ್ಪ ಅದು? ಅಯ್ಯೋ ನಿನ್ ಮನೆಗ್ ಬಾಮ್ಮ, ಹೇಳ್ತೀನಿ. ಸರಿಯಪ್ಪ ಆಯ್ತು ಬಂದೆ. ಯಾರು ಪಿಂಕ್ರಿಂಗ ನಮ್ಮ ಮನೆಗ್ ಬಂದಿರೋದು? ನಿನ್ ಗಂಡನು. ಏನಂದೆ? ನಂಗೆ ಗೊತ್ತಾಕು. ಓ ನೀನು ಕಳ್ಳನ ಮಗ, ಸರಿಯಾಗಿದ್ಯಪ್ಪ. ಏನೋ ಕೃಷ್ಣ ಉಳ್ಕೊತಿದ್ಯಾ? ನಂಗೊಂದು ಕೊಡ. ಅಯ್ಯ ನಿನಗಿಲ್ಲ ಅಂತೀನ, ಎತ್ಕೊಂಡೋಗ್ಯಾ ಬಾಮ್ಮ. ನೀನ್ ಮಾತ್ರ ಸಾಕ್ಬಿಡು. ಬಾಯ್ ಬಡ್ಕೆ ಚಿಕ್ಕವರು ದೊಡ್ಡವರನ್ನಂತ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ತಮ್ಮ. ನಾನು ಇಷ್ಟ ಬಂದ ನಾನು ನಿಂಗೆ ಕಣ್ಣಲ್ಲೇ ಕರೆದೇನಲ್ಲೇ ಗುಬಾಲ್. ಅಯ್ಯೋ ರಾಮ ಹೋಗ್ರೆ ಬಾರಲ್ಲೇ ಹೋಗೋಣ. ಅಲ್ಲ ಅಮಿತ್ ಬಂದಂಗ ಅವನೇ. ಲೇಲೇ ಮಚ್ಚ ನಾ ಮತ್ತಿನಿರೋ. ಲೇಲೇ ಬಾರಲೇ ಬರಲೇ. ಲೇಲೇ ನಿಲ್ಸಲೇ ನಾ ಮತ್ತಿಲೇ. ಏನಾಗಲ್ಲ ಮುಚ್ಕೊಂಡಿರಲ್ಲೇ, ನಾನು ಸರಿ ಮಾಡಿಸ್ತೀನಿ. ಓ ಯಾರು ಕಾಡಾಗುಡ್ರಿ ಜನಗಳು, ನಿಧಾನ ಕುತ್ಕೋ. ಓ ನಾನು ಸರಿ ಮಾಡಿಸ್ತೀನಿ, ಏನಾಗಲ್ಲ. ಗಾಡಿಯನ್ ಇವ್ರ ಅಪ್ಪಂದ ಅನ್ಕೊಂಬಿಟ್ಟವ್ರ. ಇವೆಲ್ಲ ಯಾವ ನಮ್ ಕರ್ಮಗಳು? ನೀವ್ ಇಲ್ಲಿ ಹೇಳಿದ್ರೆ ನಾನು ಪೇಟೆಗೆ ಹೋಗ್ತೀನಿ. ಅಪ್ಪನ ಮನೆ ಗಂಟೆ ನಾನು ಒಯ್ತಿದ್ದ, ಮನೆ ತನಕ ಬಿಟ್ಟಿದ್ರೆ. ಯಾಕೆ ಬಂದ್ಬಿಡು, ಬಿಟ್ಟಿಗೆ ಬಿದ್ದೈತೆ ಗಾಡಿ. ಬಾರಲೇ ಮಧ್ಯಾಹ್ನ ಗಾಡಿ ಪಂಚರ್ ಮಾಡ್ಬಿಡ ನೀರೋ, ಚೆನ್ನಾಗಿರ್ತೈತೆ. ಓ ಯಾರು ಪಿಂಗ್ರಿಂಗ ನಮ್ಮ ಮನೆ ಕಾಡಕ್ ಬಂದ್ಬಿಟ್ಟವ್ರೆ? ನಂಗೆ ಗೊತ್ತಿಲ್ಲ ತಾಯೇ. ಬೇಗ ಬಾಮ್ಮ, ಅವ್ರ ಏನ್ ಅಂದ್ಕೊಂತಾರ ಏನೋ. ಯಾರಪ್ಪ? ನೀನ್ ನೋಡಕ್ ಬಂದವ್ರ ಬಾಮ್ಮ. ಯಾರು ಇವ್ರು? ಎಲ್ಲೂ ನೋಡೇ ಇಲ್ವಲ್ಲ, ಯಾರಿರ್ಬೋದು? ಈ ಅಪ್ಪಂಗ್ ಮನೆಗ್ ಮಾಡಕ್ ಕೆಲ್ಸ ಇದ್ರೆ ತಾನೆ ಯಾರ್ಯಾರನೋ ಕರ್ಸ್ತಾನೆ. ಮಗಳೇ, ಹ್ಮ್ ಸಾವಿರಗಳ ಸಂಪಾದನೆ ಮಾಡೋರ್ನ ಸಾವುಕಾರ ಅಂತಾರೆ, ಲಕ್ಷಗಳ ಸಂಪಾದನೆ ಮಾಡೋರ್ನ ಕೋಟ್ಯಾಧೀಶ್ವರ ಅಂತಾರೆ. ಆದ್ರೆ ಇವರು ಕೋಟಿಗಳ ಸಂಪಾದನೆ ಮಾಡೋರು. ಇವ್ರನ್ನ ಏನ್ ಅನ್ಬೇಕೋ ನನ್ಗೆ ಗೊತ್ತಿಲ್ಲ. ಎಷ್ಟು ಜನ್ಮದ ಪುಣ್ಯನೋ ಇಂಥ ಸಂಬಂಧ ಸಿಕ್ಕಿರೋದು. ಮಗಳೇ, ಇವರು ಕೋಟಿಗಳಿದ್ರೂನು ಕತ್ಕೊಂಡ್ ಚೈನಾಕಲ್ಲ ಅಂತ ದೊಡ್ಡ ವ್ಯಕ್ತಿತ್ವ ಅಮ್ಮ ಇವ್ರದು. ಬೇಗ ಹೋಗಿ ರೆಡಿಯಾಗಿ ಹೋಗಮ್ಮ. ನಿಮ್ಮಮ್ಮ ಬೇರೆ ಊರಾಗಿಲ್ಲ, ಬೇಗ ಹೋಗಮ್ಮ. ಅಪ್ಪ ಮೇಕಪ್ ಮಾಡ್ಕೊಂಡು ಎಲ್ಲರೂ ಚೆನ್ನಾಗೇ ಕಾಣ್ತಾರೆ, ನಾನು ಇರೋದೇ ಹೀಗೆ ನೋಡ್ಲಿ ಬಿಡಿ. ವಾವ್ ಎಕ್ಸಲೆಂಟ್. ಹುಡುಗಿ ನಂಗೆ ತುಂಬಾ ಇಷ್ಟ ಆದ್ಲು. ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೋದಾ? ಯಾ ಶೋರ್, ಐ ಆಮ್ ರೆಡಿ. ಬನ್ನಿ ಹೋಗೋಣ. ರೂಮಲ್ಲಿ ಏನ್ ಮಾತಾಡೋದ್ ಬೇಡ, ನಮ್ಮೂರ್ ಪರಿಸರ ನೋಡ್ಕೊಂಡು ಮಾತಾಡ್ಕೊಂಡ್ ಬರೋಣ ಬನ್ನಿ. ಯಾ ಆಫ್ ಕೋರ್ಸ್. ನಿಧಾನವಾಗಿ ಮಾತಾಡ್ಕೊಂಡ್ ಬಂದ್ರೆ ನಮ್ಗೇನ್ ತೊಂದ್ರೆ ಇಲ್ಲ. ಅಕ್ಕ ನಾನ್ ಬರ್ತೀನಿ. ಪರ್ಸನಲ್ ಅಂದ್ರೆ ಪಕ್ಕದಲ್ಲಿ ಯಾರು ಇರ್ಬಾರ್ದು, ಹೋಗೋ. ಅವ್ರವ್ರಲ್ಲ. ಇದ್ಯಾವ್ದ ಕರ್ಮ. ಬನ್ನಿ ಹೋಗೋಣ. ನಾನ್ ಬಿಟ್ಬಿಡ್ತೀನ, ನಡೀರಿ. ಅದೆಲ್ಕೋತೀರ ನೋಡೋಣ. ವಾವ್ ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಏನು ತುಂಬಾ ಚೆನ್ನಾಗಿದೆ. ಹಳ್ಳಿ ಮನೆಗಳೇ ಮನೆಗಳು, ತುಂಬಾ ಚೆನ್ನಾಗಿದೆ. ಎಲ್ಲಿದ್ಯಾ ರಾಜು? ಓ ಅಲ್ಲ, ಸರಿ ಆಯ್ತು ಬಂದೆ. ವಿಲೇಜ್ ನೇಚರ್ ಇಸ್ ವೆರಿ ಬ್ಯೂಟಿಫುಲ್ ಅಲ್ವಾ? ವಾಟ್ ಎ ಗ್ರೀನರಿ, ವಾಟ್ ಎ ಕೂಲ್ ವೆದರ್. ನಿಮ್ ಬೆಂಗಳೂರಲ್ಲಿ ಒಳ್ಳೆ ಫಿಗರ್ಗಳೇ ಇರ್ತಿದ್ರಲ್ಲ, ಅಲ್ಲೇ ಅನ್ನೋದು ನೋಡ್ಕೊಂಡು ಮದ್ವೆ ಮಾಡ್ಕೊಂಬೋದಿತ್ತಲ್ವಾ? ಓಕೆ. ಡೀಸೆಲ್ ಖರ್ಚು ಮಾಡ್ಕೊಂಡು ಇಷ್ಟು ದೂರ ಯಾಕೆ ಬರಕ್ ಹೋದ್ರಿ? ಆಕ್ಚುಲಿ ನಿಮ್ ತರ ನೇರವಾಗಿ ಮಾತಾಡೋ ಹುಡುಗಿರು ನನ್ಗೆಲ್ಲೂ ಸಿಗ್ಲಿಲ್ಲ. ಹೆಂಗೋ ನನ್ನ ಅದೃಷ್ಟ, ನೀವು ಸಿಕ್ಕಿದ್ರಲ್ಲ ಸಾಕು ಬಿಡಿ, ಇನ್ನೆಲ್ಲೂ ಹೋಗಲ್ಲ. ಹೇ ಪುಣ್ಯಾತ್ಮ, ಹಂಗೆ ನನ್ನ ಆಸೆ ಪಟ್ಟ್ಯಾ? ನನಗೆ ಕಷ್ಟನ ಇಷ್ಟ ಪಡೋನ್ ಬೇಕು. ಕಸ ತುಂಬಾ ಕೆಲಸ ಮಾಡಿದ್ರು ಪರವಾಗಿಲ್ಲ, ಖುಷಿಯಾಗಿ ಮಾಡ್ಬೇಕು. ಭೂಮ್ ತಾಯಿಗೆ ಬೆವರು ಸುರಿಸ್ಬೇಕು. ನೋಡಿ ನನ್ನ ಕತ್ತಿಗೆ ತಾಳಿ ಕೊಟ್ಟ ಪುಣ್ಯಾತ್ಮರು ಅವರೇ. ನೋಡಿ ಇವ್ರೆ, ಇವಾಗ ನೇರವಾಗಿ ನಿಯತ್ತಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಅವ್ರನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ಮದ್ವೆ ಅಂತ ಆದ್ರೆ ಅವ್ರನ್ನೇ ಆಗೋದು.
ಈ ವಿಷಯನ ನಮ್ಮ ಮನೇಲಿ ಹೇಳ್ಬೇಕಿತ್ತು, ಆದ್ರೆ ನಮ್ಮ ಪ್ರೀತಿ ಬಗ್ಗೆ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ನಂಗೆ ಗೊತ್ತಾಯ್ತಲ್ಲ, ಇರು ನಿಮ್ಮ ಅಪ್ಪನಿಗೆ ಹೇಳ್ತೀನಿ. ನೋಡಿ ಇವ್ರೆ, ನೀವು ವಿದ್ಯಾವಂತರು, ನಮ್ಮ ಪ್ರೀತಿನ ಅರ್ಥ ಮಾಡ್ಕೊಂಡು ಏನಾದ್ರೂ ಒಂದು ಸುಳ್ಳು ಹೇಳಿ, ದಯವಿಟ್ಟು ಹೊರಟೋಗಿ ಪ್ಲೀಸ್. ಅವನು ನೋಡ್ರೆ ಊಟ ಮಾಡಕ್ ಮನ್ಸ್ ಬರಲ್ಲ, ಒಳ್ಳೆ ತಿರ್ಬೋಕಿ ಇದ್ದಂಗ ಅವನೇ. ಹೋಗಿ ಹೋಗಿ ಸಗಣಿ ಎತ್ಕೊಂಡು ಲವ್ ಮಾಡ್ತಾ ಇದೆಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳಣ? ನಾನ್ ಮನಸ್ಸು ಮಾಡಿದ್ರೆ ಅವ್ನ್ ನಿಂತಿರೋ ಜಮೀನ್ ಜೊತೆಗೆ ಅವನು ಕೊಂಡ್ಕೊಂಡು ಕಾಲೊತ್ತಕ್ಕಲ್ಲ ಅದ್ರನ್ನು ತಳ್ಸ್ಕೊಂತೀನಿ. ನೆಲನ ಗುದ್ದಿ ನೀರ್ ತೆಗಿಯೋರ್ ನಾವು, ಇನ್ನಿನ್ ತಲೆ ಕತ್ತರಿಸಿ ರಕ್ತ ನೋಡೋದೆಷ್ಟ್ ಮಾತ್ರ. ಏ ನಿನ್ ಕೋಪ ಬಂದ್ರೆ ಕಿರ್ಚಾಡ್ತೇನೋ, ನನಗ್ ಕೋಪ ಬಂದ್ರೆ ಕತ್ತರಿಸಾಕೋದೆ. ಆದ್ರೆ ಧರ್ಮ ಮಾಡೋ ರೈತರು ನಾವು, ಕರ್ಮಗಳು ಮಾಡಬಾರ್ದಂತ ಕೋಪನ ಕಂಟ್ರೋಲ್ ಮಾಡ್ಕೊಂಡಿದೀನಿ. ಇಲ್ಲಾಂದಿದ್ರೆ ಇಷ್ಟೊತ್ತಿಗೆಲ್ಲ ಮೊದ್ಲು ಕಾಲಕ್ಕೆ ಶೂ ತಗೋ, ಆಮೇಲೆ ಇವನ್ನ ಕೊಂಡ್ಕೊಂಡಿಯಾ. ಏಯ್ ಮುಚ್ಚಲೆ ಸಾಕು. ರಾಜು, ಜಗಳ ಮಾಡಕ್ಕಲ್ಲ ಇವ್ರನ್ನ ಕರ್ಕೊಂಡ್ ಬಂದಿರೋದು. ಏನ್ರಿ ನೀವು ಕೋಟಿಗಳೈತೆ ಅಂತ ಕೊಂಡ್ಕೊಳಕ್ ಹೋದ್ರೆ ಅವನೇನ್ ಬಂಗಾರದ ಅಂಗಡಿಯಲ್ಲಿಟ್ಟಿರೋ ಕೋದಂಡ ಶೆಟ್ಟಿ ಅಲ್ಲ, ಮಣ್ಣಿನ ಮಗ, ಭೂಪುತ್ರ. ನನ್ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ ಬಗ್ಗೆ ತಿಳ್ಕೊಂಡ್ ನಾವೇನ್ ಭಜನೆ ಮಾಡ್ಬೇಕಾ? ನಿಮ್ಮಂತ ಗಲೀಜ್ ನನ್ ಮಕ್ಕಳನ್ನ ನಾನ್ ಟಚ್ ಕೂಡ ಮಾಡಲ್ಲ. ನನಗ ಅವಮಾನ ಮಾಡಿರೋನು ಈ ಭೂಮಿ ಮೇಲೆ ಬದುಕಿರೋ ಇಷ್ಟೇನೇ ಇಲ್ಲ. ನಿಮಗ್ ದಮ್ಮು ತಾಕತ್ತು ಅನ್ನೋದಿದ್ರೆ 20 ನಿಮಿಷ ಇಲ್ಲೇ ಇರೋ, ನನ್ನ ತಾಕತ್ತೇನು ಅಂತ ತೋರಿಸ್ತೀನಿ. ಅಪ್ಪನ್ ಕುಟ್ರೋನು ಎದ್ರನಲ್ಲ, ಎದೆ ಕೊಟ್ಟು ಎದ್ರಾಕೊಳ್ಳೋನು. 20 ನಿಮಿಷ ಅಲ್ಲ, 20 ಅವರ್ ಆಗ್ಲಿ ಕರ್ಸೋ. ಅದ್ ಯಾವನ್ ಕರ್ಸ್ತೀನಿ, ನಾನು ನೋಡೇ ಬಿಡ್ತೀನಿ. ತಾತ, ನಿನ್ ಮಗಳಲ್ಲಿ ರಾಜು ನನ್ನ ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ಲು. ಹೌದಾ? ಆ ನನ್ ಮಗ ನೀವತ್ತು ಮಡ್ಗಲ್ಲ, ಸಾಯಿಸಿ ಹಾಕ್ಬಿಡ್ತೀನಿ ಅವನ್ನ. ನೀವೇನಾದ್ರೂ ಮಾಡ್ಕೊಳ್ಳಿ, ನನ್ ಗೊತ್ತಿಲ್ಲ. ಏಯ್, ನನ್ನೊಬ್ಬೊಬ್ಬ ಬಾಡಿಗಾಡು 10 ಹುಲಿಗಳಿಗೆ ಸಮ. ನೀನ್ ಅವ್ರು ನೋಡಿದ್ರೇನೆ ಉಚ್ಚೆ ಹೊಯ್ಕೊಂತಿಯಲ್ಲ. ಅವ್ರು ಹುಲಿಗ್ಲಾದ್ರೆ ನಾವೇನ್ ಇಲಿಗ್ಲಲ್ಲ ಉಚ್ಚ ಹೊಯ್ಕೊಳಕ. ಸಿಂಹಗಳು ಗುಂಪು ಕೊಟ್ಕೊಂಡ್ ಬಂದು ಸರಿ, ಸಿಂಗಲ್ ಆಗಿ ಬಂದು ಸರಿ, ಸಿಂಹನೇ ಗೆಲ್ಲೋದು. ಬಿಲ್ಡಪ್ ಕೊಡೋದಲ್ಲ, ಬದುಕ್ಬೇಕು ಅನ್ನೋ ಆಸೆ ಇದ್ರೆ ಅವ್ರು ಬರೋಕೋ ಮುಂಚೆ ಓಡೋಗೋ, ಬದುಕೋಂತ್ಯ. ಇಲ್ಲ ಆಗಲ್ಲ ಅಂದ್ರೆ ಭಸ್ಮ ಆಗೋತ್ಯಾ. ಅದನ್ನೇ ರೀ ನಾನು ಹೇಳ್ತಾ ಇರೋದು. ಅವ್ರ ಬರಕಿನ ಮೊದ್ಲು ನೀನ್ ಬದುಕಿರ್ತೀಯಲ್ಲ ನೋಡ್ಕೋ. ಕೊಂಡ್ಕೊಂಡ್ ತಿನ್ನೋರ್ಗೆ ಎಷ್ಟೊಂದು ಪಗ್ರಿರ್ಬೇಕಾದ್ರೆ ಬೆಳ್ಕೊಂಡ್ ತಿನ್ನೋನಲ್ಲೇ ನನಗೆ ಎಷ್ಟಿರ್ಬೇಡ. ಕೊಂಡ್ಕೊಂಡ್ ತಿನ್ನೋರ ಅಪ್ಪನ್ ಗುಟ್ಟಿದ್ರೆ ನಂತರ ಕೋಟಿಗಳು ಸಂಪಾದನೆ ಮಾಡೋ ನೋಡೋಣ. ನೀನ್ 50 ಜನ್ಮ ಪಡೆದ್ರು 50 ಲಕ್ಷ ಸಂಪಾದನೆ ಮಾಡಕ್ಕಾಗಲ್ಲ ನೋಡ್ರಿ. ನಾನು ಅದಕ್ಕೆ ಹೇಳಿದ್ದು, ಇಂಥವ್ನ ನಂಬ್ಕೊಂಡ್ ಮದ್ವೆ ಆದ್ರೆ ಭಿಕ್ಷೆ ಬೆಳ್ಕೊಂಡ್ ತಿನ್ಬೇಕಾತೈತೆ. ಅಲ್ಲೋ ಬ್ರದರ್, ನಾವ್ ಲಕ್ಷಗಳು ಬಂಡವಾಳ ಹಾಕಿ ಬೆಳೆನ ಹಾಕಿದ್ರೆ ಸಾವಿರಗಳ ಲಾಭ ಬರುತ್ತೆ. ಒಂದೊಂದ್ಸಲ ಅದು ಕೂಡ ಬರೋದಿಲ್ಲ. ಅಂತ ಟೈಮಲ್ಲೂ ಅಷ್ಟೇ ನಮ್ಮನ್ನ ನಂಬಿ ಬಂದವ್ರಿಗೆ ಹಸ್ವಾದವಾಗ ಅನ್ನನೇ ಹಾಕೋದು, ಮಣ್ಣನ್ನಲ್ಲ. ಆದ್ರೆ ಭಿಕ್ಷೆ ಬೆಳೆದು ಇವರಲ್ಲ, ನಾವು ಅಲ್ಲ, ನೀವು ಭಿಕ್ಷೆ ಬೆಳಬೇಕಾಗ್ತದೆ. ಅರ್ಥ ಆಗ್ಲಿಲ್ವಾ? ನಾವು ಕಷ್ಟಪಟ್ಟು ನೆಲ ಉತ್ತಿ ಬೆಳೆ ಚೆಲ್ಲಿ ನೀರ್ ಹಾಕಿ ಗೊಬ್ಬರ ಹಾಕಿ ನಿಮ್ಮಂತ ಕಸನ ಕಿತ್ತಾಕಿ ನಮ್ಮಂತ ಪಸ್ನ ಬೆಳೆದು ಲೆಕ್ಕವೇ ಇಲ್ಲದಷ್ಟು ಮುಟ್ಟೆಗಳನ್ನ ಮನೇಲಿ ಅಟ್ಟಿ ಹಾಕಿ ಮಿಕ್ಕಿರೋದನ್ನ ನಿಮಗ್ ಮಾಡ್ತೀವಿ ನೋಡೋ. ಅದು ನಾವು ಮಾಡೋದು ದೊಡ್ಡ ತಪ್ಪು. ಅದೇ ನಾವೆಲ್ಲ ರೈತರು ಕಷ್ಟಪಟ್ಟು ಬೆಳೆದಂತ ಬೆಳೆನ ಯಾವನ್ಗೂ ಕೊಡೋದು ಬೇಡ, ಮಾರೋದು ಬೇಡ ಅಂತೇಳಿ ಒಂದೇ ಒಂದ್ಸಲಿ ಮನ್ಸ್ ಮಾಡಿ ಕಮಿಟ್ ಆದಷ್ಟೇ, ಅವಾಗ ನಾವೆಲ್ಲ ಭಿಕ್ಷೆ ಬೆಳೆದು ನೀವು ಭಿಕ್ಷೆ ಬೆಳಬೇಕಾಗ್ತದೆ. ಇನ್ನೊಂದ್ ಮಾತು, ಕೋಟಿಗಟ್ಲೆ ಹಣ ಇರೋನ್ಗೆ ಅನ್ನ ಹಾಕೋ ಮನ್ಸಿರಲ್ಲ, ಅನ್ನ ಹಾಕೋನ್ ಕೈಯಲ್ಲಿ ಹಣ ನಿಲ್ಲಲ್ಲ. ಹಲೋ ಹೇಳಮ್ಮ. ಮುದ್ದೆ ಆಗೈತೆ, ಎತ್ಕೊಂಡು ಹೋಗ್ಬಾಪ. ಹಾಮ ಬಂದೆ, 5 ನಿಮಿಷ ಬಂದೆ. ಸರಿನಪ್ಪ. ಮುದ್ದೆ ತಿಂತೀರಾ? ಯಾಕೆ ಊಟದಲ್ಲಿ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡಕ? ಟಿಂಕ್ರಿಗ್ಯಾ, ಶತ್ರುಗಳು ಬಂದ್ರು ಕೂಡ ಪಾಯಸ ಹಾಕೋ ಮನ್ಸು ನಮ್ದು. ಪಾಯ್ಸನ್ ಹಾಕೋ ವಂಶದಲ್ಲಿ ಹುಟ್ಟಿಲ್ಲ. 5 ನಿಮಿಷ ಹಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಏ ರಾಜು, ನಾನ್ ಬಂದಿರೋದೇನು, ನೀನ್ ಮಾಡ್ತಿರೋದೇನು? ದಿಗ್ಲು ಬಿಲ್ಬೇಡ, ಇವತ್ ನಿಮ್ಮ ಅಪ್ಪನ ಕೈಯೋ ಕಾಲ ಹಿಡಿದು ಒಪ್ಪಿಸ್ಬಿಡ್ತೀನಿ. ಬೇಗ ಹೋಗ್ ಮಗ, ಹೊಟ್ಟೆ ಹಸಿತದೆ. ಸರಿ, ಆಮೇಲೆ ಬರ್ತೀನಿ, ನೀರು ಮಾತಾಡೋಣ. ಹಾಗಾದ್ರೆ ನೀನ್ ಬರೋವರೆಗೂ ಇಲ್ಲೇ ಸರಿ. ಇರ್ತೀನಿ. ಎಲ್ಲವನು ಒಳ್ಳೆ ವ್ಯಕ್ತಿ ಅನ್ಸ್ಕೊಂಡ್ರೆ ಸಾಲದು, ಒಳ್ಳೆ ಜಾತಿ ಹುಟ್ಟಿರ್ಬೇಕು. ಕೀಳು ಜಾತಿ ಒಂದು ಪ್ರೀತಿ ಮಾಡಿ ನನ್ನ ಮಾನ ಮರ್ಯಾದೆ ಕಳೆದು ಬಿಟ್ಟಲ್ಲಮ್ಮ.
ನಾನ್ ಬೆಳೆದಿರೋ ಅನ್ನದ ಮೇಲೆ ನಾನು ಇಟ್ಟು ಹೇಳ್ತಾ ಇದ್ದೀನಿ, ಕೋಮಲಾನೇ ನನ್ನ ಹೆಂಡ್ರು, ಕೋಮಲಾನೇ ನನ್ನ ಸರ್ವಸ್ವ, ಕೋಮಲ ನನ್ನ ಜೀವ. ಅವಳ ನಾನು ಬಿಟ್ಕೊಡಲ್ಲ. ಒಂದು ವೇಳೆ ಬಿಟ್ಕೊಟ್ರೆ ನನ್ನ ಜೀವ ಇರಲ್ಲ. ಗುಳಿ ನುಗ್ದಂಗ್ ನುಗ್ತಾ ಇದ್ಯಾ? ಕೇಳೋರು ಯಾರೋ ಇದೇ ತಾನೇ ಮಾಮ? ಕೋಟಿಗೆ ಕುಟ್ರವನೆ ಕೊಯ್ದಾಕ್ಬಿಡ್ತೀನಿ. ಏನೆಲ್ಲ ಗಾಂಚಾಲಿ ಮಾಡ್ತಾ ಇದ್ಯಾ? ಹುಳಿ ನುಗ್ಗೋವಾಗೆ ಆಗ್ಲಿ ಗುಮ್ಮೋವಾಗ್ಲಿ ಗಾಂಚಲಿ ಮಾಡ್ಲೇಬೇಕು ಮಾಮ. ಯಾವನ ಮಾಮ ಮೈ ಮೇಲೆ ಪ್ರಜ್ಞೆ ಇದ್ ಮಾತಾಡು. ಆಯ್ತು ಕೇಳಿಸ್ಕಪ್ಪ ದೊಡ್ಡ ಮನುಷ್ಯ, ನನ್ಕ ಸಣ್ಣ ಮಾತುಗಳೆಲ್ಲ ಬರಲ್ಲ. ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ, ಕೇಳಿಸ್ಕ. ನಾನು ನಿನ್ನ ಮಗಳನ್ನ ಕೋಮ್ಲನ ಇಷ್ಟಪಡ್ತಾ ಇದ್ದೀನಿ. ನೀನ್ ಒಪ್ಕೊಂಡ್ರೆ ಇಲ್ಲೇ ತಾಳಿ ಕಟ್ತೀನಿ, ಇಲ್ಲ ಅಂತಂದ್ರೆ ಎತ್ತಾಕೊಂಡು ಹೋಗ್ತೀನಿ. ಇದಕ್ ನೀನೇನ್ ಹೇಳ್ತೀಯ? ಏನ ಬಗ್ನಾಳದು? ಇದ್ ತನ್ನ ಮಗಳು ಕೊಟ್ಟು ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಮಾತು ಕೊಟ್ಬಿಟ್ಟಿದ್ದೀನಿ. ಮಾತು ಕೊಟ್ಬಿಟ್ಟ. ಕೋಮ್ಲಾ ಮನ್ಸಲ್ಲಿ ಇರೋದು ನಾನು. ನೀನ್ ಯಾರು ಕೇಳಿ ಮಾತು ಕೊಟ್ಟೆ? ಅದ್ ಹೆಂಗ್ ಮಾತು ಕೊಟ್ಟೆ? ಕೋಮ್ಲಾ ಬರಲ್ಲ, ಎಲ್ಲ ಇದ್ಯಾ? ನಿನ್ನಂತ ಕೀಳ್ ಜಾತಿವನು ಮನೆ ಹೊಸ ತುಳಿಯಂಗಿಲ್ಲ. ಮಚ್ಚ ನೋಡ್ದ ಮಾವನ್ ಇವಾಗ ರೂಟಕ್ ಬಂದ. ನಿಂದ್ಯಾವ ಜಾತಿ? ದೊಡ್ಡ ಮನುಷ್ಯ ನಿನ್ನೆ ಕೇಳ್ತಾ ಇರೋದು, ನಿಂದ್ಯಾವ್ದಯ್ಯ ಜಾತಿ? ಪೊಲೀಸರ್ಗೆ ಫೋನ್ ಮಾಡ್ಬೇಕಾಗ್ತದೆ. ಮಚ್ಚ ಎಪ್ಪತ್ ತಲಕ ಈಗ ಮಿದ್ಲೈತಾ ಇಲ್ಲೋ? ಜಾತಿ ಯಾವ್ದಂದ್ರೆ ಪೊಲೀಸ್ ಅಂತಾನೆ, ಫೋನು ಅಂತಾನೆ. ಸಾರ್ ನನ್ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಾರೆ, ಬೇಗ ಬನ್ನಿ ಸರ್ ಅಂತ ಫೋನ್ ಹಾಕೋ. ಅಷ್ಟೊತ್ತಿಗೆ ನಾನು ಎತ್ತಾಕೊಂಡು ಹೋಗ್ತೀನಿ. ಈ ಕೈಗೆ ಕಷ್ಟಪಟ್ಟು ದುಡಿಯೋದು ಗೊತ್ತು, ಕತ್ತರ್ಸಾಕ್ ಹೂತಾಕೋದು ಗೊತ್ತು. ಆದ್ರೆ ನಮ್ಗೆ ಕರುಣೆ ಅನ್ನೋದು ತಾಯಿ ಕರಳಲ್ಲಿ ಬಿದ್ದಾಗ್ಲೇ ಬಂದ್ಬಿಡ್ತು. ಮನುಷ್ಯತ್ವ ಅನ್ನೋದು ಅಮ್ಮನ ಎದೆ ಹಾಲು ಕುಡ್ದಾಗ್ಲೇ ಸೇರ್ಬಿಡ್ತು. ಅದಕ್ಕೆ ನೀನ್ ಇನ್ನೂ ಜೀವಂತವಾಗಿದ್ಯಾ. ಇಲ್ಲ ಅಂದಿದ್ ಇಷ್ಟೊತ್ತಿಗೆಲ್ಲ ನನ್ನ ಮಗನ್ನ ಅದ್ ಹೆಂಗ್ ಕರ್ಕೊಂಡು ಹೋಗ್ಬಿಡ್ತೀಯೋ ನೋಡೇ ತಿರ್ತೀನಿ ಬಾರೋ. ಸರ್ ನಮಸ್ಕಾರ ಸರ್, ಎಷ್ಟು ಕೋಟಿಗಳು ಮಡಗಿದ್ರೆ ಸರ್? 500 crores. ಹೌದಾ? ಅದನ್ನೆಲ್ಲ ತಗೊಂಡು ಮುಚ್ಚೋಲೆ ಸಾಕೋ. ಕೋಟಿಗಳು ಸಂಪಾದನೆ ಮಾಡಿದಂತ ಜಂಬ ಕೊಚ್ಕೋಬೇಡ. ನೀವೆಷ್ಟೇ ಕೋಟಿಗಳು ಸಂಪಾದನೆ ಮಾಡಿದ್ರು ನಾವು ಬೆಳೆದಿರೋ ಒಂದಿಡಿ ಭತ್ತಕ್ಕೆ ನೀವು ಬೆಲೆ ಕಟ್ಟಕ್ಕಾಗಲ್ಲ. ನೀನ್ ಸಂಪಾದನೆ ಮಾಡಿರೋ ಹಣ ನಿನ್ನ ಅನುಕೂಲಕ್ಕಾಗ್ತದೆ ಹೊರ್ತು ಅದೇ ಹಣನ ನೀನ್ ಅನ್ನ ಮಾಡ್ಕೊಂಡು ತಿನ್ನಕ್ಕಾಗಲ್ಲ. ನಾವು ಬೆಳೆದಿರೋ ಅಕ್ಕಿನೇ ನೀವು ಅನ್ನ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಹಸಿವು ಸರ್, ಹಸಿವು. ಹಸಿವುಗಿಂತ ಇನ್ನೊಂದು ನರಕ ಇಲ್ಲ ಅಂತ ಒಂದು ಹಸಿವು ಸರ್. ನಾವು ಹಳ್ಳಿಗೆ ಹೋಗ್ಲು ಗಲೀಜ್ ನನ್ನ ಮಕ್ಳ. ನಾವು ಕಷ್ಟಪಟ್ಟು ಬೆಳೆದಿರೋ ಪದಾರ್ಥಗಳು, ಹಣ್ಣುಗಳೇ ಆಗ್ಲಿ, ತರಕಾರಿಗಳೇ ಆಗ್ಲಿ, ದವಸ ಧಾನ್ಯಗಳೇ ಆಗ್ಲಿ, ನೀವು ಬಿಸಿ ನೀರಾಗಲ್ಲ ಫಿಲ್ಟರ್ ನೀರಾಗಿ ತೊಳೆದ್ರೇನೋ ನಮ್ಮ ಬೆವರನ್ನ ತೊಳೆಯಕ್ಕಾಗಲ್ಲ ಸಾರ್. ಅಷ್ಟು ಕಷ್ಟಪಡ್ತೀವಿ ಸರ್ ಒಂದೊಂದು ಬೆಲೆ ಬೆಲೆಕ್ಕೆ. ಆದ್ರೂ ನಮ್ಗೆ ಮರ್ಯಾದೆ ಇಲ್ಲಲ್ವಾ? ನಿನಗ್ ಮರ್ಯಾದೆ ಬೇಕೇನೋ? ನಮ್ಮವ್ರ ಮಾಲೂರಾಗ ಬರ್ತಾವ್ರೆ ಇರು, ಮಾಡ್ತಾರೆ ಮಂಗ್ಳಾರ್ತಿ ನಿಂಕ. ಏನಂದ್ರೆ ಸಗಣಿ ಹತ್ತಾರ? ಹಲೋ ಮಿಸ್ಟರ್, ಸಗಣಿ ಅಂತ ಅಷ್ಟು ಕೇಳುವಾಗ ನೋಡ್ಬೇಡಿ. ಇದೇ ಸಗಣಿನ ಬರ್ಣಿ ಮಾಡಿ ತಟ್ಟಿ ಭಸ್ಮ ಮಾಡಿದ್ರೆ ಆ ಪರಶಿವನಿಗೆ ಭಸ್ಮದ ಅಭಿಷೇಕ ಮಾಡ್ತಾರೆ, ಈ ಭೂತಿಯಾಗೂ ಇಡ್ತಾರೆ. ಇದೇ ಸಗಣಿನ ಭೂಮಿ ತಾಯಿ ಮಣ್ಣಿಗೆ ಹಾಕಿದ್ರೆ ಬಂಗಾರದಂತ ಬೆಳೆನೂ ಬೆಳೀತದೆ, ಆರೋಗ್ಯನೂ ಚೆನ್ನಾಗಿರ್ತಾರೆ. ನಿಂತರ ಪಿಜ್ಜಾ ಬರ್ಗರ್ ತಿನ್ನೋನ್ಗೆ ಏನ್ ಗೊತ್ತು? ಹುಣ್ಸೆಹಣ್ಣು ಗೊಜ್ಜು. ನಮ್ಮ ಕೋಲಾರದಾಗ ಬರ್ತಾವ್ರೆ ಇರು, ಕರಗಿಸ್ತಾರ ನಿನ್ ಬೊಜ್ಜನ. ರಾಜು, ನಮ್ಮಪ್ಪ ಅವರು ಕೋಟ್ಯಾಧೀಶ್ವರಕ್ಕೆ ಆಸೆ ಪಟ್ಟು ಆ ಬೆಂಗಳೂರವ್ರಿಗೆ ಕೊಟ್ಟು ಮದ್ವೆ ಮಾಡ್ತಾನಂತೆ. ಅದ್ ಹೆಂಗ್ ಮದುವೆ ಮಾಡ್ತಾನೆ ನಾನು ನೋಡೇ ಬಿಡ್ತೀನಿ ಬಾ. ಮಗಳೇ, ಇಂಥ ಜಾತ್ ಕೆಟ್ಟವನ್ ಜೊತೆಗೆ ನೀನು ಹೋದ್ರೆ ನನ್ ಪ್ರಾಣ ತಕ್ಕಂತೀನಮ್ಮ. ಸ್ವಲ್ಪ ಜೋರ ಕೊಯ್ಕೊಂಬಿಡು ಮಾಮ, ಬೇಗ ನಿಗಿರ್ಕಂತೀಯಾ? ಜಾತಿಗಳಿಗೆ ಹುಟ್ರವನೆ, ಬಡವನೇ ಆಗ್ಲಿ ಶ್ರೀಮಂತನೇ ಆಗ್ಲಿ, ಚಿಕ್ಕವರೇ ಆಗ್ಲಿ ದೊಡ್ಡವರೇ ಆಗ್ಲಿ, ಕುಂಟ್ರೆ ಆಗ್ಲಿ ಕುರುಡ್ರೆ ಆಗ್ಲಿ, ನೇಗ್ಲು ಉಳುವನೇ ಆಗ್ಲಿ, ಮೀನ್ ಹಿಡಿಯವನೇ ಆಗ್ಲಿ, ಚಪ್ಪಲಿ ಒಲೆಯವನೇ ಆಗ್ಲಿ, ಚಿನ್ನ ಮಾರವನೇ ಆಗ್ಲಿ, ಒಳ್ಳೆಯವನೇ ಆಗ್ಲಿ ಕೆಟ್ಟವನೇ ಆಗ್ಲಿ, ಬುದ್ಧಿವಂತನೇ ಆಗ್ಲಿ ದಡ್ಡನೇ ಆಗ್ಲಿ, ಅಷ್ಟೇ ಯಾಕೆ ಭಿಕ್ಷೆ ಬೇಡವನೇ ಆಗ್ಲಿ, ನಾವೆಲ್ಲ ಜೀವನ ಮಾಡಕ್ ಜಾಗ ಕೊಟ್ಟಂತ ಭೂತಾಯಿ ಯಾವತ್ತು ನೀನ್ ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಮಾಡಿಲ್ಲ.
ಬೆಳಕು ಕೊಡೋ ಸೂರ್ಯದೇವ ಕೂಡ ನೀನ್ ಆ ಜಾತಿ ಈ ಜಾತಿ ಅಂತ ನೋಡ್ಕೊಂಡು ಬೆಳಕು ಕೊಟ್ಟಿಲ್ಲ. ಉಸಿರಾಡೋ ಗಾಳಿ, ಕುಡಿಯೋ ನೀರು, ಸುಡೋ ಬೆಂಕಿ, ಈ ಪಂಚಭೂತಗಳೇ ಎಲ್ಲರನ್ನು ಸಮಾನವಾಗಿ ನೋಡ್ತಿರ್ಬೇಕಾದ್ರೆ ನೀನ್ ಯಾವನಯ್ಯ ಜಾತಿಗಳ ಬಗ್ಗೆ ಮಾತಾಡಕ? ನಿನಗೆ ಯಾವನಯ್ಯ ಅಧಿಕಾರ ಕೊಟ್ಟವನು? ನೀನಿನ್ನ ನಿಮ್ ತಾತನವ್ರ ಕಾಲದಾಗೆ ಇದೆಯಾ? ಸ್ವಲ್ಪ ಕಣ್ಬಿಟ್ಟು ನೋಡು. ಇದು ನಮ್ಮ ಕಾಲ, ಜನರೇಷನ್ ಚೇಂಜ್ ಆಗೈತೆ. ಇಲ್ಲ ಆ ಜಾತಿ ಈ ಜಾತಿ ಅನ್ನೋದೇನು ಇಲ್ಲ. ಇರೋದು ಎರಡೇ ಜಾತಿ, ಒಂದು ಹೆಣ್ಣು ಇನ್ನೊಂದು ಗಂಡು. ಅರ್ಥ ಮಾಡ್ಕೋ. ಇಲ್ಲಿ ಜಾತಿಗಳಂತ ಹೋದ್ರೆ ಪ್ರಾಣಿಗಳು ಕಳ್ಕೋಬೇಕಾಗ್ತದೆ, ಪ್ರಾಣಿಗಳು ಉಳ್ಕೋಬೇಕಂದ್ರೆ ಜಾತಿಗಳನ್ನ ಕಳ್ಕೋಬೇಕಾಗ್ತದೆ. ಇಲ್ಲಿ ಜಾತಿಗಳನ್ನೋದು ಬದುಕೋದಿಲ್ಲ ಮಾಮ, ನಾವು ಬದುಕೋದಿಲ್ಲಿ. ನಮ್ಮ ಪ್ರಾಣ ತುಂಬಾ ಇಂಪಾರ್ಟೆಂಟು. ಸ್ವಲ್ಪ ಯೋಚನೆ ಮಾಡು. ಇದ್ರ ಮೇಲೆ ನಿನ್ನ ಇಷ್ಟ ಮಾಮ, ಏನ್ ಮಾಡ್ತೀರಾ ನೋಡಿ. ನೀವೇ ಅಲ್ಲ, ಈ ಪ್ರಪಂಚದಲ್ಲಿರೋ ಎಲ್ಲ ತಂದೆ ತಾಯಿ ಅಂದ್ರೆ ನೀವು ಅಷ್ಟೇ. ನಿಮ್ಮ ಮಕ್ಕಳ ಜೊತೆ ಖುಷಿಯಾಗಿರ್ಬೇಕಂತಂದ್ರೆ ಈ ಜಾತಿ ಅನ್ನೋ ಭೂತನ ಸುಟ್ಟಾಕ್ರಿ. ಅಪ್ಪ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ ಬದುಕೋದ್ರಲ್ಲಿರೋ ನೆಮ್ಮದಿ ಕೋಟಿಗಳ ಸಂಪಾದನೆ ಮಾಡೋದ್ರಲ್ಲಿ ಇರಲ್ಲ. ನನಗೆ ನೆಮ್ಮದಿ ಮುಖ್ಯ, ಕಾಸಲ್ಲ. ಇವ್ರಿಗೆ ಹಣ ಅನ್ನೋ ಅಹಂಕಾರ ತುಂಬ್ಕೊಂಡಿದ್ರೆ ಇವ್ರಿಗೆ ಗುಣ ಅನ್ನೋ ಅಲಂಕಾರ ತುಂಬ್ಕೊಂಡೈತೆ. ಅಹಂಕಾರಕ್ಕೂ ಅಲಂಕಾರಕ್ಕೂ ತುಂಬಾ ವ್ಯತ್ಯಾಸ ಐತಪ್ಪ. ಅಪ್ಪ, ಪ್ರೀತಿ ಅನ್ನೋದು ಕೆಲವ್ರಿಗೆ ಮಾಯೆ ಮೋಸ, ಇನ್ನು ಕೆಲವ್ರಿಗೆ ವ್ಯಾಮೋಹ ಸುಖ. ಆದ್ರೆ ನಮಗೆ ಪ್ರೀತಿ ಅನ್ನೋದು ಒಂದು ಜೀವನ ಅಪ್ಪ. ನಾವು ಜೀವನ ಮಾಡಬೇಕು, ಖುಷಿಯಾಗಿ ಬದುಕಬೇಕು. ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ಪ್ಲೀಸ್ ಅಪ್ಪ, ಅರ್ಥ ಮಾಡ್ಕೊಳ್ಳಿ. ಮಗಳೇ ಎದ್ದೇಳಮ್ಮ, ನೀನ್ ಖುಷಿಯಾಗಿದ್ರೆ ನಾನು ಕಷ್ಟೇ ಸಾಕಮ್ಮ. ಅಳಿಯಂದ್ರೆ ಮದುವೆ ಬಗ್ಗೆ ಮಾತಾಡೋಣ. ನಿಮ್ಮ ಸರಿ. ತಾಯಿ ತಂದೆನ ಕರ್ಕೊಂಬಪ್ಪ. ಸರಿ ಮಾಮ, ಆಯ್ತು ಮಾಮ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಬ್ರದರ್. ನನಗಿದ್ದ ಹಣದ ಅಹಂಕಾರ Okay. ಎಲ್ಲ ಸುಟ್ಟೋಯ್ತು. ಹೌದಾ? ನಾನು ಒಬ್ಬ ರೈತ ಆಗ್ಬೇಕಂತ. ಸರಿ. ನನಗೂ ಹೇಳ್ಕೊಡಿ. ಇಷ್ಟಪಟ್ಟು ಇಳಿದ್ರೆ ಸಾಯೋವರೆಗೂ ಕೈ ಬಿಡಲ್ಲ ನಮ್ಮ ಭೂಮಿ ತಾಯಿ. ಬನ್ನಿ ಹೇಳ್ಕೊಡ್ತೀನಿ. ಇರು, ನಾನು ಬರ್ತೀನಿ. ಬನ್ನಿ ಸ್ವಾಮಿಗಳೇ. ರಾಜು, ನಾನೇ ನನಗೆ ಸಾಯಿಸ್ಬೇಕು ಅಂತ ಮನ್ಸಿಗೆ ಬಂದ್ಬಿಟ್ರೆ ಸಾಯಿಸ್ಬಿಡ್ಬೇಕು, ಇಲ್ಲಂದ್ರೆ ಮನ್ಸಿಗೆ ನೆಮ್ಮದಿ ಸಿಗಲ್ಲ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮಗೆ ಈ ಒಂದು ಕಿರುಚಿತ್ರ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ಇಷ್ಟ ಆಗಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ QR ಕೋಡ್ಗೆ ನಿಮ್ಮ ಕೈಲಾದಷ್ಟು ಸಹಾಯನ ನೀವು ಮಾಡ್ಬೋದು. ಯಾಕಪ್ಪ ಅಂತಂದರೆ ಮುಂದಿನ ಕಿರುಚಿತ್ರ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್.